ಎಲ್ಲರಿಗೂ ನಮಸ್ತೆ. ನಾನು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಎಲ್ಲರಂತೆ ಚಾನಲ್ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಅದು ಆಗಿರಲಿಲ್ಲ. ಇವತ್ತು ಮಾಡಬೇಕಂತ ಅನ್ನಿಸ್ತಾಯಿತ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದು ಮಾಡಿ ಹೇಗಿದೆ ಅಂತ ಎಲ್ಲರೂ ನೋಡಿ ಕಮೆಂಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಯಾವಾಗಲೂ ಸಪೋರ್ಟ್ ಮಾಡಿ. ನೋಡಿ ನಿಮ್ಗೆ ಇಷ್ಟ ಆದರೆ ಎಲ್ಲರೂ ಸಪೋರ್ಟ್ ಮಾಡಿ. ಈಗ ಫಸ್ಟಿಗೆ ಹಾಲ್ಕೀರ್ ಮಾಡ್ತಾಯಿದ್ದೀನಿ. ಈಗ ಒಂದು ಹಾಲ್ಕೀರ್ ಬಾಣಲಿ ಇಟ್ಕೊಂಡಿದ್ದೀನಿ, ಒಂದು ಪಾತ್ರೆ. ಅದಕ್ಕೆ ಎಣ್ಣೆ ಮತ್ತು 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಒಂದು 10 ಗೋಡಂಬಿ, ಸ್ವಲ್ಪ ಒಂಬಣ್ಣ ಬಂದ ತಕ್ಷಣ ದ್ರಾಕ್ಷಿ ಹಾಕ್ಬೇಕು. ದ್ರಾಕ್ಷಿ ಹಾಕಿದ್ರೆ ಸೀದೋಗ್ಬಿಡುತ್ತೆ ಅದು. 10 ದ್ರಾಕ್ಷಿ ಸಾಕು. ಅದಾದ ತಕ್ಷಣ ಹಾಲು ಹಾಕಬೇಕು. ನಾನು 1.5 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ನಾನು ಕಾಯಿಸಿಟ್ಕೊಂಡಿದ್ದೆ ಹಾಲು, ಹಾಗಾಗಿ 1.5 ಲೀಟ್ರ್ ಹಾಲಿಗೆ 2 ಕಪ್ ಸಕ್ಕರೆ ಸಾಕು. ಈಗ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಅದನ್ನು. ಈಗ ಸ್ವಲ್ಪ ಏಲಕ್ಕಿ, 1-2 ಏಲಕ್ಕಿ ಕುಟ್ಟು ಹಾಕ್ಕೊಂಡಿದ್ದೀನಿ. ಅದು ಕುದಿಬೇಕೀಗ. ಕುದ್ದಾಗಿದೆ ನೋಡಿ, ಈ ಥರ ಬರುತ್ತೆ. ಕುದ್ದಾದಮೇಲೆ ಚೆನ್ನಾಗಿ ಕುದಿಬೇಕದು. ಕುದ್ದಿ ಆದಮೇಲೆ ಸಕ್ಕರೆ ಎಲ್ಲ ಕರಗಿರುತ್ತೆ. ಈಗ ನಾವು ತುಪ್ಪದಿಂದ ಶಾವಿಗೆನ ಹುರ್ಕೊಂಡಿದ್ದೀನಿ. ನೀವು ಹುರಿದಿರೋ ಶಾವಿಗೆನ ತೊಗೊಂಡ್ರೆ ಅದನ್ನೇ ಹಾಕ್ಬೋದು. ನಾನು ಹುರಿದಿರಲಿಲ್ಲ ಶಾವಿಗೆ, ಹಾಗಾಗಿ ತುಪ್ಪದಿಂದ ಹುರ್ಕೊಂಡಿದ್ದೀನಿ. ಈಗ ಅದು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ನೋಡಿ, ನಿಮಗಿಷ್ಟ ಆದರೆ ಒಂದ್ಸರಿ ಮಾಡಿ ನೋಡಿ. ಇಷ್ಟ ಆಗಿದರೆ, ಚೆನ್ನಾಗಿದ್ದರೆ ಮಾಡಿ ಹೇಳಿ, ನಮಗೆ ಕಮೆಂಟ್ ಮಾಡಿ. ಇಷ್ಟೇ ಆಯ್ತು. ಈಗ ಇಳ್ಕಣ ನೋಡಿ, ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ. ಹೇಗಿದೆ ಅಂತ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.